ಹಾಯ್ ಆಲ್, ಇದು ಗುರುವಾರದ್ದು ನೈಟ್ದು ಮಿನಿ ವ್ಲಾಗ್ ಆಗಿರುತ್ತೆ. ಫೇಶಿಯಲ್ ಕ್ರೀಮ್ನ ಚೇಂಜ್ ಮಾಡಿದೆ, ಹೀಗಾಗಿ ದೊಡ್ಡದಾಗಿ ಒಂದು ರೆಡ್ ಪಿಂಪಲ್ಲೇ ಆಗಿಬಿಟ್ಟಿತ್ತು. ತುಂಬ ಬೇಜಾರಾಯಿತು. ಹೀಗಾಗಿ 2 ಡೇಸಿಂದ ಫೇಸ್ಗೇನು ಆಗ್ತಾನೇ ಇಲ್ಲ. ರೋಸ್ ವಾಟರ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಪಿಂಪಲ್ ಹೋಗೋವರೆಗೂ ಏನು ಯೂಸೇ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನು ನೈಟ್ ಊಟಕ್ಕೆ ಬಂದುಬಿಟ್ಟು ಕ್ಯಾಬೇಜ್ ಪಲ್ಯನ ಪೊಟ್ಯಾಟೊ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ. ಹಾಗೆ ಸೆಜ್ವಾನ್ ಚಟ್ನಿ ತಂದಿದ್ನಲ್ವ, ಹೀಗಾಗಿ ಅದೇ ಪಲ್ಯನ ಯೂಸ್ ಮಾಡಿಕೊಂಡು ನನಗೆ ಒಂದು ಸ್ಯಾಂಡ್ವಿಚ್ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಕ್ಯಾಬೇಜ್ ಪಲ್ಯ ಮಾಡೋದೇ ಇಲ್ಲ, ಬಟ್ ಈ ರೆಸಿಪಿನ ನಾನು ನೋಡಿದೆ, ಹಿಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಸಿಕ್ತು. ಸೊ ತುಂಬ ಡಿಫ್ರೆಂಟ್ ಆಗಿತ್ತು. ಆಲೂಗಡ್ಡೆ ಎಲ್ಲ ಕ್ಯಾಬೇಜಿಗೆ ಹಾಕೋದು ನಾನು ನೋಡೇ ಇರಲಿಲ್ಲ. ಸೊ ಇದು ಚಪಾತಿ ರೋಲ್ಸ್ಗಾಗಿರ್ಬೋದು, ಸ್ಯಾಂಡ್ವಿಚ್ಗಾಗಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪೊಟ್ಯಾಟೊ ಯೂಸ್ ಮಾಡಿಕೊಂಡು ಕ್ಯಾಬೇಜ್ ಪಲ್ಯನ ಮಾಡಿಕೊಂಡು ಚೆನ್ನಾಗಿ ಬಂತು. ಮಾತ್ರ ಚಪಾತಿಗೂ ಸಖತ್ತಾಗಿತ್ತು. ಜೊತೆಗೆ ನಾನೇನು ಮಾಡಿಬಿಟ್ಟೆ ಅಂದರೆ, ಚಪಾತಿ ಆರ್ಯ ಮತ್ತು ಅಗಸ್ತ್ಯಂಗೆ ಆಗುತ್ತೆ, ನನಗೆ ಯಾಕೋ ಚಪಾತಿ ತಿನ್ನೋ ಮನಸ್ಸಿರಲಿಲ್ಲ. ಬ್ರೆಡ್ ಕೂಡ ಹಿಂಗಿತ್ತು, ಹಿಂಗಾಗಿ ಸ್ವಲ್ಪ ತುಪ್ಪ ಹಚ್ಕೊಂಡು ಅದಕ್ಕೆ ಸೆಜ್ವಾನ್ ಚಟ್ನಿನ ಹಾಕ್ಕೊಂಡು ಒಂದು ಸೈಡು ಈ ಪಲ್ಯ ಹಾಕ್ಕೊಂಡು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಹಾಗೆ ಆರ್ಯಾಗೂ ಕೂಡ ಒಂದು ಸ್ಲೈಸ್ ಕೊಟ್ಟೆ. ಅಗಸ್ತ್ಯ ಏನು ಮಾಡಿದ್ರು ಪಲ್ಯ ಆಗಿರ್ಬೋದು, ಸ್ಯಾಂಡ್ವಿಚ್ ಏನೂ ತಿನ್ನೋದೇ ಇಲ್ಲ. ಆದರೂ ಎಷ್ಟೊಂದು ಫೋರ್ಸ್ ಮಾಡಿದ್ರು ಕೂಡ ಅವ್ನು ತಿನ್ನಲಿಲ್ಲ. ಅವ್ನ ಮುಂದೆ ಎಷ್ಟೊಂದೆಲ್ಲ ಆ್ಯಕ್ಟ್ ಎಲ್ಲ ಮಾಡ್ತೀನಿ, ಬೇಜಾರಾಗಾದರೂ ತಿಂತಾನೇನು ಅಂತ. ಬಟ್ ಅವನು ನನ್ನ ಜೊತೆನೇ ಆಟ ಆಡ್ತಾನೆ ಹೊರತು ತಿನ್ನೋದೇ ಇಲ್ಲ. ಅವನಿಗೆ ಏನೇ ಇದ್ದರೂ ಎಲ್ಲ ರುಬ್ಬಿ ಮಾಡಿನೇ ಕೊಡಬೇಕು ಅಂದರೆ ಮಾತ್ರ ತಿಂತಾನೆ. ಸಖತ್ತಾಗಿ ಬಂದಿತ್ತು. ಟ್ರೈ ಮಾಡಿ ನೀವು ಕೂಡ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.